ಈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಆರಕ್ಷಕರ ಠಾಣೆ ಮುಂದೆ ನ್ಯಾಯಕ್ಕಾಗಿ ಮೊರೆಯನ್ನ ಇಡಲಾಗ್ತಾ ಇದೆ. ತಂದೆ ಸಾವಿಗೆ ನ್ಯಾಯವನ್ನ ಕೊಡಿಸಿ ಎಂಬುದಾಗಿ ಇನ್ಸ್ಪೆಕ್ಟರ್ ಧರಣಿಯನ್ನ ಕೂತಿರುವಂತದ್ದು. ಪೊಲೀಸ್ ಠಾಣೆ ಎದುರು ಪೊಲೀಸ್ ಅಪ್ಪನೆ ಪ್ರೊಟೆಸ್ಟ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನಲ್ಲಿ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಹಾರೋಗಿರಿ ಠಾಣೆ ಎದುರೇ ಇನ್ಸ್ಪೆಕ್ಟರ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಆಗ್ರಹಿಸಿ ಇನ್ಸ್ಪೆಕ್ಟರ್ ಧರಣಿಯನ್ನ ನಡೆಸಿರುವಂತದ್ದು. ತಂದೆ ಶವವನ್ನ ಠಾಣೆಯ ಮುಂದಿಟ್ಟು ಇನ್ಸ್ಪೆಕ್ಟರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವದುರ್ಗ ಇನ್ಸ್ಪೆಕ್ಟರ್ ಅಶೋಕ್ ಸದಲ್ಗಿ ಪ್ರೊಟೆಸ್ಟ್ ಅನ್ನ ಮಾಡುವಂತಹ ವ್ಯಕ್ತಿಯಾಗಿದ್ದಾರೆ. ತಂದೆ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮಕ್ಕೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಹಾರೋಗಿರಿ ಪಿಎಸ್ಐ ವಿರುದ್ಧವೂ ಕೂಡ ಕ್ರಮಕ್ಕಾಗಿ ಒತ್ತಾಯ ಕೇಳಿ ಬರ್ತಾ ಇದೆ. ತಮ್ಮದೇ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲವಾಗಿರುವಂತದ್ದು. ಆರಕ್ಷಕರೇ ಠಾಣೆ ಮುಂದೆ ನ್ಯಾಯಕ್ಕಾಗಿ ಮೊರೆ ಇರುವಂತಹ ಪರಿಸ್ಥಿತಿ ಈಗ ಆಗಿರುವಂತದ್ದು. ತಂದೆ ಸಾವಿಗೋಸ್ಕರ ನ್ಯಾಯವನ್ನ ಕೊಡಿಸಿ ಎಂಬುದಾಗಿ ಇನ್ಸ್ಪೆಕ್ಟರ್ ಧರಣಿಯನ್ನ ಮಾಡ್ತಾ ಇರುವಂತದ್ದು. ಪೊಲೀಸ್ ಠಾಣೆಯ ಎದುರೇ ಪೊಲೀಸ್ ಅಪ್ಪನೆ ಪ್ರೊಟೆಸ್ಟ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಹಾರೋಗಿರಿ ಠಾಣೆ ಎದುರೇ ಇನ್ಸ್ಪೆಕ್ಟರ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ನ್ಯಾಯಕ್ಕಾಗಿ ಆಗ್ರಹಿಸಿ ಧರಣಿಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ಸ್ಪೆಕ್ಟರ್ ತಂದೆಯ ಶವವನ್ನ ಠಾಣೆಯ ಮುಂದಿಟ್ಟು ಇನ್ಸ್ಪೆಕ್ಟರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವದುರ್ಗ ಇನ್ಸ್ಪೆಕ್ಟರ್ ಅಶೋಕ್ ಸದಲ್ಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ತಂದೆ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಎಂಬುದಾಗಿ ಆಗ್ರಹ ಕೇಳಿ ಬರ್ತಾ ಇದೆ. ಹಾರೋಗಿರಿ ಪಿಎಸ್ಐ ವಿರುದ್ಧವೂ ಕೂಡ ಕ್ರಮಕ್ಕಾಗಿ ಒತ್ತಾಯಗಳು ಕೇಳಿ ಬರ್ತಾ ಇದೆ. ತಮ್ಮದೇ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಈಗ ಪೊಲೀಸರು ಕೆಂಡಾಮಂಡಲವಾಗಿರುವಂತದ್ದು. ಅವ್ರ ಡಿಎಸ್ಪಿ ಬರ್ಲಿ ನಾನು ಬ್ಯಾಡವಾರ ಇವು ಏನಕ್ಕ ಬರ್ತಾನೆ ಮುಚ್ಚಿ ಬರೇ ಪೊಲೀಸ್ ಇಲಾಖೆ ಮುಚ್ಕೋತ ಬರೀ ಮುಂಗಣ್ಣೆ ಆಗತ್ತಾವ. ಯಾರು ಸ್ಟೇಷನ್ ತಗೊಂಡ್ ಬರೋ ಧೈರ್ಯ ಮಾಡಿಲ್ಲ. ಈಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಾನು ತಗೊಂಡು ಏನ್ ಮಾಡ್ಲು, ನಾಳೆ ನೌಕರರು ತಗೊಂಡು ಏನ್ ಮಾಡ್ಲಿ, ನನ್ನೇರ ಏನ್ ಮಾಡ್ಲಿ, ನಾ ಜೈಲಿಗೆ ಹೋದ್ರೆ ಯಾಕೆ ಮುಗಿತಲ್ಲ. ನಾವು ಮಾಡೋದೆಲ್ಲ ಯಾರಿಗಪ್ಪ, ತಂದೆ ತಾಯಿ ಸುಖ ಇರಲಿ, ಹೆಂಡ್ರ ಮಕ್ಳು ಹತ್ತಿರ. ಈಗ ಅದ್ರಾಗ ನಮ್ಮ ತಂದೆ ಕಳ್ಕೊಂಡ ಇನ್ನು ತಗೊಂಡು ಮಾಡ್ಲಿ. ನೀವು ಹೇಳೋದು ಒಪ್ಕೊತಾನ ಈ ಇಲಾಖೆ ನನ್ನ ತಿನ್ನತ್ತೇನೆ ಸರ್. ನೀವು ಸ್ವಲ್ಪ ಸರ್ ಸರ್ ದಯವಿಟ್ಟು ನಮ್ಗೆ ಆದ ಅನ್ಯಾಯ ಮತ್ತು ದೌರ್ಜನ್ಯವನ್ನ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಕೇಳ್ಕೊತಾರೆ. ಇಲ್ಲ ಅವ್ರು ಸಾಹೇಬ್ರು ಬರ್ತಾರ, ಡಿಎಸ್ಪಿ ಸರ್ ಎಸ್ ಪಿ ಸರ್ ಯಾರು ಬರ್ತಾರಿಲ್ಲ. ಅಲ್ಲ ಬರ್ತಾರಿಲ್ಲ, ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳ ಬರತ್ತಾರ. ಎಲ್ಲಾದ್ರೂ ಬರಾಕ್ತಾರ ಅಂದ್ರೆ ಲೊಕೇಶನ್ ತಿಳ್ಕೊರಿ, ಹೇಳ್ರಿ ನಮ್ಮ ಲೊಕೇಶನ್ ತಿಳ್ಕೊಂಡು. ಇಲ್ಲಿ ಬರಾತಾರ ಅಂದ್ರೆ ಒಂದು 10 ನಿಮಿಷ ವೇಟ್ ಮಾಡ್ತೀವಿ. ಸುಮ್ಮನೆ ಬರಾತಾರ ಅನ್ನೋದು ಅವರು ಹಾರಿಕೆ ಉತ್ತರ ಕೊಡೋದು, ನೀವು ಹಾರಿಕೆ ಉತ್ತರ ಕೊಡೋದು ಬೇಡ. ನಾನು ದೇವದುರ್ಗ ವರ್ಕಿಂಗ್ ಅದನ್ರಿ. ಇವರು ನಾವೆಲ್ಲ ಬ್ಯಾಚ್ ಮಾಡ್ರಿ. ಇಲ್ಲಿ ನಾವು ಕ್ರಾಸ್ ಹತ್ರ ಒಂದು ಜಮೀನು ಇದೆ, ನಾವು ಜಮೀನು ತಗೊಂಡಿದೀವಿ. ಆ ಜಮೀನದಾಗ ಬೇರೆದವ್ರು ಬಂದು ದಬಾಯಿಸಿ ಬಡ್ಸಕ್ ತಂದೆಯ ಶವವಿಟ್ಟು ಪೊಲೀಸ್ ಠಾಣೆ ಎದುರು ಇನ್ಸ್ಪೆಕ್ಟರ್ ಪ್ರತಿಭಟನೆಯನ್ನ ನಡೆಸಿರುವಂತಹ ಘಟನೆ ಹಾರೋಗಿರಿಯಲ್ಲಿ ನಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಶಶಿಕಾಂತ್. ಶಶಿಕಾಂತ್, ಈಗ ನೋಡ್ತಾ ಇದ್ವಿ ತಂದೆಯ ಶವವನ್ನ ಇಟ್ಟು ಪೊಲೀಸ್ ಠಾಣೆಯ ಎದುರೇ ಇನ್ಸ್ಪೆಕ್ಟರ್ ಪ್ರತಿಭಟನೆಯನ್ನ ನಡೆಸಿರುವಂತಹ ಘಟನೆ ಬೆಳಗಾವಿಯ ಹಾರೋಗಿರಿಯಲ್ಲಿ ನಡೆದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್?
ತನ್ನ ತಂದೆಯ ಶವವನ್ನು ಪೊಲೀಸ್ ಠಾಣೆಯಲ್ಲಿ ಮುಂದೆ ಇಟ್ಟು ಸಾವಿಗೆ ನ್ಯಾಯ ನೀಡುವಂತೆ ಆಗ್ರಹಿಸಿ ಸಿಪಿಐ ಪ್ರತಿಭಟನೆ ನಡೆಸಿದ ಘಟನೆ ಶುಕ್ರವಾರ ರಾತ್ರಿ ರಾಯಬಾಗ್ ತಾಲೂಕಿನ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇನ್ಸ್ಪೆಕ್ಟರ್ ಅಶೋಕ್ ಸದಲಗಿ ಎಂಬುವರು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ತನ್ನ ತಂದೆಯ ಅಣ್ಣಪ್ಪನ ಶವ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಘಟನೆ ಆಸ್ತಿಯ ವಿವಾದಕ್ಕೆ ಸಂಬಂಧಿಸಿದಂತೆ ಅಣ್ಣಪ್ಪ ಸದಲಗಿ ಎಂಬುವರ ಮೇಲೆ ಕೆಲವರು ಹಲ್ಲೆ ನಡೆಸಿದ್ದಾರೆ. ಈ ಕುರಿತು ಹಾರುಗೇರಿ ಪೊಲೀಸ್ ಠಾಣೆಗೆ ಬಂದ ಸಂದರ್ಭದಲ್ಲಿ PSI ಮಾಳಪ್ಪ ಪೂಜಾರಿ ಹಲ್ಲೆ ನಡೆಸಿದ್ದಕ್ಕೆ ನನ್ನ ತಂದೆ ಮೃತಪಟ್ಟಿದ್ದಾರೆ ಎಂಬುದು ಮೃತ ವ್ಯಕ್ತಿಯ ಮಗನ ಆರೋಪ ಆಗಿದೆ. ತನ್ನ ತಂದೆಯ ಸಾವಿಗೆ PSI ಮಾಳಪ್ಪ ಪೂಜಾರಿ ಕಾರಣ ಇದ್ದು ನಮಗೆ ನ್ಯಾಯಕ್ಕೆ ನೀಡಬೇಕೆಂದು ಆಗ್ರಹಿಸಿ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಆಗುತ್ತಿಲ್ಲ. ಓಕೆ, ಹಾಗಿದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗಿರುವಂತದ್ದು, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಇನ್ನೊಂದು ಏನಾಗಿದೆ ಅಂದ್ರೆ ಸಿವಿಲ್ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಒಂದು ಸ್ವಲ್ಪ ಜಮೀನನ್ನು ತಗೊಂಡಿರ್ತಾರೆ. ಆ ಜಮೀನು ವಿಷಯವಾಗಿ ಜನವರಿ 10ನೇ ತಾರೀಕು ಅವರು ಸೇನೆಗೆ ಆಗಮಿಸಿದಾಗ ಈ ಒಂದು ಹಲ್ಲೆ ಮಾಡಿದಾರ ಅನ್ನುವಂತ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿದೆ ಅಂತಾನೆ ಹೇಳ್ಬೋದು. ಅಮಿತಿಲೆ. ಓಕೆ, ಈಗ ಸದ್ಯಕ್ಕೆ ಯಾವ ರೀತಿಯ ಕ್ರಮಗಳನ್ನ ಪೊಲೀಸರು ತೆಗೆದುಕೊಳ್ತಾ ಇದ್ದಾರೆ? ಈಗ ಸ್ವತಃ ಪೊಲೀಸರೇ ಪೊಲೀಸ್ ಸ್ಟೇಷನ್ ಮುಂದೆ ಈ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ಅಲ್ಲಿದ್ದಂತಹ ಪೊಲೀಸರು ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಶಶಿಕಾಂತ್? ಇನ್ನೊಂದು ಏನು ಆಶ್ಚರ್ಯ ವಿಷಯ ಅಂದ್ರೆ ಅಮಿತಿಲಿ, ಮೃತ ವ್ಯಕ್ತಿಯ ಮಗ ಕೂಡ ವಿಜಯಪುರ ಜಿಲ್ಲೆಯ ದೇವದುರ್ಗ ಠಾಣೆಯ PSI ಇಲಾಖೆಯಲ್ಲೇ ಕೆಲಸ ಮಾಡ್ತಿರುವುದು. ಈ ಪೊಲೀಸ್ ಇಲಾಖೆಯಲ್ಲಿ ಈ ತರ ಕಿರುಕುಳ ನಡೆದಿದ್ದು ಯಾರೋ ಮಾಡಿದ ತಪ್ಪಿಗೆ ಪೊಲೀಸ್ ಇಲಾಖೆ ತಲೆ ತೆಗೆಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಪರಿಸ್ಥಿತಿ ತಿಳಿಗೊಳಿಸಲು ಚಿಕ್ಕೋಡಿ ವಿಭಾಗದ DSP CPI PSI ಸ್ಥಳದಲ್ಲಿ ಹಾಜರಿದ್ದರು. ಮತ್ತೆ ಇನ್ನು ಅನೇಕ ಇದು ಸಂಬಂಧಪಟ್ಟಂತೆ ಮಾಹಿತಿ ಇನ್ನು ಹೊರಬೀಳ್ಬೇಕಂದ್ರೆ ತನಿಖೆಯಿಂದ ಅಷ್ಟೇ ಹೊರಬೀಳ್ಬೇಕು. ಅಮಿತಿಲ್ಲ. ಧನ್ಯವಾದಗಳು ಶಶಿಕಾಂತ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ನೋಡ್ತಾ ಇದ್ವಿ, ತಂದೆಯ ಶವವಿಟ್ಟು ಪೊಲೀಸ್ ಠಾಣೆ ಎದುರು ಇನ್ಸ್ಪೆಕ್ಟರ್ ಪ್ರತಿಭಟನೆಯನ್ನ ನಡೆಸಿರುವಂತಹ ಘಟನೆ ಹಾರೋಗಿರಿಯಲ್ಲಿ ನಡೆದಿರುವಂತದ್ದು. ವಿಜಯಪುರ ಜಿಲ್ಲೆಯ ದೇವದುರ್ಗ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಶೋಕ್ ಸದಲ್ಗಿ ಧರಣಿಯನ್ನ ನಡೆಸಿದ ಆರಕ್ಷಕನಾಗಿದ್ದಾರೆ. ಇನ್ನು ಹಾರೋಗಿರಿ ಪೊಲೀಸ್ ಠಾಣೆ PSI ಮಾಳಪ್ಪ ಪೂಜಾರಿ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹಿಸಿ ಧರಣಿಯನ್ನ ನಡೆಸಿದ್ದಾರೆ. ಇನ್ನು ಸ್ಥಳಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಬರುವಂತೆ ಪಟ್ಟನ್ನ ಹಿಡಿದಿದ್ರು. ವಿಚಾರ ತಿಳಿದು ಮಧ್ಯರಾತ್ರಿ 2 ಗಂಟೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಚಿಕ್ಕೋಡಿ DYSP ಇನ್ಸ್ಪೆಕ್ಟರ್ ಮನವೊಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ನಾವು ಜಮೀನು ತಗೊಂಡಿದೀವಿ. ಈಗ ಮತ್ತೆ ಮಾನ್ಯ ಸುದ್ದಿ ಕೇಳಿದ್ರು 2ನೇ ತಾರೀಕು ಮತ್ತೆ ಹಾಕ್ಯಾರ ಅಂತ ಸುದ್ದಿ ಅಪ್ಪ ಮುಂತ ಅಂತ ತೀರಾ ದಿನ ಏನಾದ್ರು ಮತ್ತೆ ಕೇಸ್ ಆಗ್ತಾನೆ. ಈಗ ನಾ ಬರ್ಕೊಡ್ತಾನೆ, ನಾನು ಬರ್ಕೊಟ್ಟು ಎಫ್ಐಆರ್ ಹಾಕ್ತೇನೆ. ಅವ್ರ DSP ಬರ್ಲಿ, ನಾನು ಬ್ಯಾಡವಾರ ಇವು ಏನಕ್ಕ ಬರ್ತಾನೆ ಮುಚ್ಚಿ ಬರೇ ಪೊಲೀಸ್ ಇಲಾಖೆ ಮುಚ್ಕೋತ ಬರೀ ಮುಂಗಣ್ಣೆ ಆಗತ್ತಾವ. ಯಾರು ಸ್ಟೇಷನ್ ತಕ ಬರೋ ಧೈರ್ಯ ಮಾಡಿಲ್ಲ. ಈಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಾನು ತಗೊಂಡು ಏನ್ ಮಾಡ್ಲು, ನಾಳೆ ನೌಕರನ್ನ ತಗೊಂಡು ಏನ್ ಮಾಡ್ಲಿ, ನನ್ನೇರ ಏನ್ ಮಾಡ್ಲಿ, ನಾ ಜೈಲಿಗೆ ಹೋದ್ರೆ ಏನ್ ಮುಗಿತಲ್ಲ. ನಾವು ಮಾಡೋದೆಲ್ಲ ಯಾರಿಗಪ್ಪ? ತಂದೆ ತಾಯಿ ಸುಖ ಇರಲಿ, ಹೆಂಡ್ರ ಮಕ್ಳು ಹತ್ತಿರ. ಈಗ ಅದ್ರಾಗ ನಮ್ಮ ತಂದೆ ಕಳ್ಕೊಂಡ ಇನ್ನು ತಗೊಂಡು ಮಾಡ್ಲಿ. ನೀವು ಹೇಳೋದು ಒಪ್ಕೊತಾನ ಈ ಇಲಾಖೆ ಅನ್ನ ತಿನ್ನತ್ತೆ. ನಾನು ಅದು ಅಣ್ಣ ಇರ್ಬೇಕು, ಅಣ್ಣ ಸಗಣಿ ಆಗಬಾರ್ದದ. ನಾವು ನೌಕರಿ ಮಾಡಿನಪ್ಪ, ಈ ಪರಿ ಮಾಡಿಲ್ಲ ಯಾವಾಗೂ. ನ್ಯಾಯಯುತ ಸಾವು ಇತ್ತಂದ್ರೆ ಬೇರೆ ಆಗ್ತಿದ್ರೆ ಸರಿ ಹೋಗ್ಬಿಡು. ರಾತ್ರಿ
ಯಾರು ಮಾಡ್ತಾರೆ ಫೋನ್? ಅನ್ಯಾಯ ಆದವ್ರು ಮಾಡ್ತಾರೆ, ಅನ್ಯಾಯ ಆದವ್ರು ಮಾಡ್ತಾರೆ. 112 ಫೋನ್ ಮಾಡಿದವ್ರು ನಾವು, ಕಂಪ್ಲೇಂಟ್ ಲಾಜ್ ಮಾಡಿದವ್ರು ನಾವು, ಮಾತು ತಂದ ನಮ್ಮ ಹೇಳಕ್ಕೆ ಬೈದ್ರ ಬೋಸ್ಗೆ ಮಕ್ಕಳ ನಮ್ಮ ಅಪ್ಪನ ಏನಂತ ಇವು ವಯಸ್ಸು 78 ವಯಸ್ಸು ಮುಂದೆ ಕ್ರಮ ತಗೊಂಡಂತ ದಯಮಾಡಿ ಕೊಡ್ತನು ತಗೋರಿ ಅದಾದ ಮೂಡೋಣ ಸರ್ ಅವರು ಸಮಸ್ಯೆ ಏನಾಗಿದೆ ಇದು? ಸಮಸ್ಯೆ ಸರ್ ಒಂದು ಸಿವಿಲ್ ಡಿಸ್ಪ್ಯೂಟ್ ಸರ್ ನೀವು ಸ್ವಲ್ಪ ಸರಿ ಸರ್ ದಯವಿಟ್ಟು ನಮ್ಗೆ ಆದ ಅನ್ಯಾಯ ಮತ್ತು ದೌರ್ಜನ್ಯವನ್ನ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ತಿಳ್ಕೊತಾರೆ. ದಯಮಾಡಿ ಮಾಡಿ ಇಲ್ಲ ಅವ್ರು ಸಾಹೇಬ್ರು ಬರ್ತಾರೆ, ಡಿ.ಎಸ್.ಪಿ ಸರ್ ಯಾರು ಬರ್ತಾರೆ ಅಲ್ಲ ಬರ್ತಾರಿಲ್ಲ, ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳ ಅಲ್ಲ ಬರತ್ತಾರ ಈಗ ಮತ್ತೆ ಮಾನ್ಯ ಸುದ್ದಿ ಕೇಳಿದ್ರು ಅವರು. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.